ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಯೋತಿಷದಲ್ಲಿ ತ್ರಿಕಾಲ ಸೂಚಕ ಗ್ರಹಗಳು ಯಾರು ಅಂತ ತಿಳ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ನೈಸರ್ಗಿಕ ಪಾಪಗ್ರಹಗಳಾದ ಸೂರ್ಯ, ರವಿ ಅಂದರೆ ಎರಡು ಒಂದೇ, ಕುಜ ಅಥವಾ ಮಂಗಳ, ಶನಿ, ರಾಹು ಅಂತಂದರೆ ರವಿ, ಕುಜ, ಶನಿ, ರಾಹು ಈ 4 ಗ್ರಹಗಳು ಭೂಗ್ರಹಗಳು ಅಂತ ಕರಿತೀವಿ. ಇನ್ನು ಬುಧಚಂದ್ರರು ಮಧ್ಯಗ್ರಹಗಳು ಅಂತ ಕರಿತೀವಿ. ಇನ್ನು ಗುರು ಶುಕ್ರರನ್ನ ಆಕಾಶ ಗ್ರಹಗಳು ಅಂತ ಕರಿತೀವಿ. ಏನಿದ್ರ ಅರ್ಥ? ಭೂಗ್ರಹಗಳು ಭೂತಕಾಲವನ್ನ ಅಂದರೆ ಜರುಗಿದ ಆಗಿ ಹೋಗಿರುವ ಕಾಲವನ್ನು ಹೇಳ್ತವೆ. ಇನ್ನು ಮಧ್ಯಗ್ರಹಗಳು ವರ್ತಮಾನ ಹಾಲಿ ಜರುಗುತ್ತಾ ಇರತಕ್ಕಂಥ ವಿಚಾರವನ್ನು ಹೇಳ್ತವೆ, ಪ್ರೆಸೆಂಟನ್ನು ಹೇಳ್ತವೆ. ಇನ್ನು ಆಕಾಶ ಗ್ರಹಗಳು ಭವಿಷ್ಯತ್ ಕಾಲವನ್ನು ಹೇಳ್ತವೆ, ಮುಂದಿನ ಭವಿಷ್ಯವನ್ನು ಹೇಳಬೇಕಾದ್ರೆ ಗುರು ಶುಕ್ರರು ಹೇಗಿರ್ತಾರೋ, ಯಾವ ಭಾವದಲ್ಲಿ, ಯಾವ ರಾಶಿಯಲ್ಲಿ, ಯಾವ ಅವಸ್ಥೆಯಲ್ಲಿರ್ತಾರೋ, ಅವರ ಗುಣಧರ್ಮ ಏನು, ಅವರು ಯಾವ ರಾಶಿಯಲ್ಲಿದ್ದಾರೆ ಆ ರಾಶಿಯ ಗುಣಧರ್ಮ ಏನು ಅಂತ ತಿಳ್ಕೊಂಡು ಗುರು ಶುಕ್ರರ ಮೇಲೆ ನಾವು ಮುಂದಿನ ಭವಿಷ್ಯವನ್ನ ಹೇಳಬೇಕು. ಇನ್ನು ಸಾಮಾನ್ಯವಾಗಿರ್ತಕ್ಕಂಥ ಪಾಪಗ್ರಹಗಳು ಆಗು ಹೋಗಿರುವ ಕಾಲವನ್ನು ಹೇಳ್ತವೆ. ಬುಧಚಂದ್ರರು ವರ್ತಮಾನ ಕಾಲವನ್ನು ಹೇಳ್ತಾರೆ. ಬುಧಚಂದ್ರರು ಈಗೇನು ನಿತ್ಯ ವ್ಯವಹಾರ, ಏನು ವ್ಯವಹಾರ ಆಗ್ತಾ ಇದೆಯೋ ಅದನ್ನ ಅವರು ಸೂಚಿಸ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದು ಆ ಗುರು ಶುಕ್ರರ ಬಲಾಬಲದ ಮೇಲೆ, ಅವರಿರ್ತಕ್ಕಂಥ ರಾಶಿಯ ಗುಣಧರ್ಮದ ಮೇಲೆ, ಅವರಿರ್ತಕ್ಕಂಥ ಭಾವದ ಮೇಲೆ ಫಲವನ್ನು ಕೊಡ್ತಾರೆ. ಹೀಗೆ ನಾವು ಜ್ಯೋತಿಷ್ ಶಾಸ್ತ್ರದಲ್ಲಿ ತ್ರಿಕಾಲವನ್ನು, ಭೂತ, ವರ್ತಮಾನ, ಭವಿಷ್ಯವನ್ನು ಹೇಳುವುದು ಅಂತ ನಾವು ರೂಢಿಯಲ್ಲಿ ಇಟ್ಕೊಂಡಿದ್ದೀವಿ. ಒಳ್ಳೆಯದಾಗಲಿ. ನಮಸ್ಕಾರ.